ಮೇಡಮ್ ಅವರೇ, ಈಗ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ವಿಧಾನ ಪರಿಷತ್ ಸದಸ್ಯರು. ತಕ್ಷಣ ಅವರ ದುಃಖ ದುಮ್ಮಾನ ಯಾರ ಹತ್ರ ಹೇಳ್ಬೇಕಾಗ್ತದೆ? ಅವ್ರ ವರಿಷ್ಠರ ಹತ್ರನೇ ಹೇಳ್ಬೇಕಾಗ್ತದೆ, ಇಲ್ಲ ಗೃಹ ಸಚಿವರು ಹೇಳ್ಬೇಕಾಗ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ಅವ್ರು ಹೇಳಿರೋದು ಸರಿ ಅಂತ ಕಾಣ್ತದೆ ಅದರದ್ದು. ಮತ್ತು ಅಸೆಂಬ್ಲಿಯಲ್ಲಿ ಯಾಕೆ ಅಂತಂದ್ರೆ ಅದು ಎಲ್ಲಾ ಶಾಸಕರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೇವಲ ಒಬ್ಬರು ವಿಚಾರ ಅಲ್ಲ ಇದು. ಯಾಕಂದ್ರೆ ಹಿಂದೆ ಕೂಡ ಅನೇಕ ಹನಿ ಟ್ರ್ಯಾಪ್ ವಿಚಾರಗಳು ಬಂದಿದೆ. ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಿರ್ಬೋದು. ತಪ್ಪೇನಿಲ್ವಲ್ಲ, ಅದನ್ನ ತಪ್ಪು ಅಂತ ಹೆಂಗೆ ಹೇಳಕ್ಕಾಗ್ತದೆ? ಈಗ ನಾವು ವೈಯಕ್ತಿಕ ಕಂಪ್ಲೇಂಟ್ ಕೊಡೋದಕ್ಕೂ ಇದು ಸೀರಿಯಸ್ ಮ್ಯಾಟರ್. ಇದು ಸೀರಿಯಸ್ ಮ್ಯಾಟರ್, ಯಾವ್ದೋ ಒಂದ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು. ಹಿಂದೆ ಕೂಡ ಅನೇಕ ಪ್ರಕರಣಗಳಾಗಿದೆ. ಬಹುಶಃ ಅದ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಮಹತ್ವ ಬರ್ತದೆ. ಯಾಕಂದ್ರೆ ನಮ್ಮ ಶಾಸಕರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ನಮ್ಮ ಸಭಾಪತಿಗಳು. ಸಭೆಯಲ್ಲಿ ಕೊಡ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಅಕಸ್ಮಾತ್ ಅವ್ರೇನೋ ಹೇಳಿರ್ಬೋದೇನೋ. ನನ್ನ ದೃಷ್ಟಿಯಲ್ಲಿ ಅದೇನೋ ತಪ್ಪು ಅಂತ ಏನು ಅನ್ಸೋದಿಲ್ಲ ನನಗೆ. ಹೇಳಿರೋ ಸರಿ ಐತೆ. ಓಕೆ, ಈಗ ಪರಮೇಶ್ವರ್ ಅವರು ಹೇಳಿದ್ದಾರೆ ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ ರಾಜಣ್ಣ ಅವರು. ಕಂಪ್ಲೇಂಟ್ ಅಂತ ಏನು ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ರೆ ನಾವೇನಾರು ಆಕ್ಷನ್ ತಗೋಬಹುದು ಅಂತ. ಸರ್, ಇದು ಪ್ರತಿ ಸರಿ ಈ ತರ ಆದಾಗ ಇದು ಸುಮ್ಮನೆ ಒಂದು ಇದಾಗಿ ಹೋಗ್ಬಿಡತ್ತೆ ಹೊರತು, ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗಿ ಒಂದು ರಾಜಕೀಯ ಚರ್ಚೆ ಆಗಿ ಹೋಗ್ಬಿಡತ್ತೆ ಹೊರತು ಈ ಗಂಭೀರ ಕ್ರಮ ಈ ತರದ ಪ್ರಕರಣಗಳಲ್ಲಿ ಆಗಿದ್ ನೋಡೇ ಇಲ್ವೇನೋ ಅಂತ. ಹಾಗಾದ್ರೆ ಬೇರೆ ಯಾವುದೇ ಕೇಸಲ್ಲಿ ಈ ತರ ಪ್ರಕರಣ ಬಂದಾಗ ಸುಮೋಟೋ ಪ್ರಕರಣ ದಾಖಲೆ ಮಾಡಿ ತನಿಖೆ ಮಾಡಿಲ್ವೇ? ಇವತ್ತು ಗೃಹ ಸಚಿವರು ಸ್ವಲ್ಪ ಇದೆ ಇಟ್ಟಂಡ್ರನ್ ಇವ್ರದ್ದು. ಯಾವುದೇ ಗಲಿಬಿಗಳಾದ್ರೂ ಕೂಡ ವರದಿ ಬರ್ಲಿ, ಪೊಲೀಸರು ಮಾಹಿತಿ ಕೊಡ್ಲಿ, ಇದನ್ನೇ ಹೇಳ್ತಾರೆ ಹೊರತು ಒಬ್ಬ ಗೃಹ ಸಚಿವರಿಗೆ ಅವ್ರ ಜವಾಬ್ದಾರಿ ಇರ್ಬೇಕಲ್ಲ. ಅವ್ರದೇ ಜಿಲ್ಲೆಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಅವ್ರದೇ ಜಿಲ್ಲೆಯ ಒಬ್ಬ ಪ್ರಭಾವಿ ಮಂತ್ರಿಗಳು, ಇವ್ರದ್ದು ಬಂದಾಗ ಅವರು ತನಿಖೆ ಮಾಡಿಸೋದಕ್ಕೆ ಏನ್ ಅಡ್ಡಿ ಐತೆ? ಅವ್ರೇನ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಏನಿಲ್ಲ ಇದು. ಹಾಗಾದ್ರೆ ಯಾವ್ದೋ ಒಂದು ಘಟನೆ ನಡೀತದೆ, ಘಟನೆ ನಡೆದಾಗ ಈಗ ಬಾಂಬ್ ಬ್ಲಾಸ್ಟ್ ಆಯ್ತು, ಯಾರು ಕಂಪ್ಲೇಂಟ್ ಕೊಡ್ತಾರೆ? ಪೊಲೀಸರು ತನಿಖೆ ಮಾಡಲ್ವೇ? ಇಮಿಡಿಯೇಟ್ ಬರೋದಿಲ್ವೇ? ಸುಮೋಟೋ ಕಂಪ್ಲೇಂಟ್ ತಗೊಂಡ್ ಮಾಡೋದಿಲ್ವೇ? ಇದನ್ನು ಕೂಡ ಇದು ಯಾವ್ದೋ ಒಂದು ಸಣ್ಣ ವಿಚಾರ ಅಲ್ಲ ಇದು. ಇದು ರಾಜ್ಯದ ಗೌರವದ ಪ್ರಶ್ನೆ, ಇದು ಮರ್ಯಾದೆ ಪ್ರಶ್ನೆ, ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನಪ್ರತಿನಿಧಿಗಳ ಗೌರವದ ಪ್ರಶ್ನೆ. ಇದನ್ನ ಅವರೇ ಕೇಸನ್ನ ತಗೊಂಡು ಮಾಡ್ಬೇಕು ಅದನ್ನ. ಬಹುಶಃ ಇವತ್ತು ಈ ಕಾಂಗ್ರೆಸ್ ಶಾಸಕರು ಇವ್ರು ದೂರ್ ಕೊಡ್ತಾರೆ ಅಂತ ಹೇಳಿ ಅವರ ಹೈಕಮಾಂಡ್ ಲೆವೆಲ್ ಅಲ್ಲಿ ಮುಜುಗರ ಆಗ್ತದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಬಾರ ಅಂತ ಒತ್ತಡನೂ ಇರ್ಬೋದು. ಒಂದ್ಸರಿ ಅಸೆಂಬ್ಲಿಯಲ್ಲಿ ಹೇಳಿದ್ಮೇಲೆ ಅದಕ್ಕಿಂತ ಇನ್ನೇನ್ ಬೇಕು ಸಾಕ್ಷಿ? ರೈಟ್ 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 ರೈಟ್. ಥ್ಯಾಂಕ್ ಯು ಸರ್ ವಿಶ್ವನಾಥ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ. ಹಾಗೇನೆ ಬಿಜೆಪಿಯ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಬಗ್ಗೆ. ಮೇಡಮ್ ಅವರೇ, ಈಗ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ವಿಧಾನ ಪರಿಷತ್ ಸದಸ್ಯರು. ತಕ್ಷಣ ಅವರ ದುಃಖ ದುಮ್ಮಾನ ಯಾರ ಹತ್ರ ಹೇಳ್ಬೇಕಾಗ್ತದೆ? ಅವ್ರ ವರಿಷ್ಠರ ಹತ್ರನೇ ಹೇಳ್ಬೇಕಾಗ್ತದೆ, ಇಲ್ಲ ಗೃಹ ಸಚಿವರು ಹೇಳ್ಬೇಕಾಗ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ಅವ್ರು ಹೇಳಿರೋದು ಸರಿ ಅಂತ ಕಾಣ್ತದೆ ಅದರದ್ದು. ಮತ್ತು ಅಸೆಂಬ್ಲಿಯಲ್ಲಿ ಯಾಕೆ ಅಂತಂದ್ರೆ ಅದು ಎಲ್ಲಾ ಶಾಸಕರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೇವಲ ಒಬ್ಬರು ವಿಚಾರ ಅಲ್ಲ ಇದು. ಯಾಕಂದ್ರೆ ಹಿಂದೆ ಕೂಡ ಅನೇಕ ಹನಿ ಟ್ರ್ಯಾಪ್ ವಿಚಾರಗಳು ಬಂದಿದೆ. ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಿರ್ಬೋದು. ತಪ್ಪೇನಿಲ್ವಲ್ಲ, ಅದನ್ನ ತಪ್ಪು ಅಂತ ಹೆಂಗೆ ಹೇಳಕ್ಕಾಗ್ತದೆ? ಈಗ ನಾವು ವೈಯಕ್ತಿಕ ಕಂಪ್ಲೇಂಟ್ ಕೊಡೋದಕ್ಕೂ ಇದು ಸೀರಿಯಸ್ ಮ್ಯಾಟರ್. ಇದು ಸೀರಿಯಸ್ ಮ್ಯಾಟರ್, ಯಾವ್ದೋ ಒಂದ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು. ಹಿಂದೆ ಕೂಡ ಅನೇಕ ಪ್ರಕರಣಗಳಾಗಿದೆ. ಬಹುಶಃ ಅದ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಮಹತ್ವ ಬರ್ತದೆ. ಯಾಕಂದ್ರೆ ನಮ್ಮ ಶಾಸಕರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ನಮ್ಮ ಸಭಾಪತಿಗಳು. ಸಭೆಯಲ್ಲಿ ಕೊಡ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಅಕಸ್ಮಾತ್ ಅವ್ರೇನೋ ಹೇಳಿರ್ಬೋದೇನೋ. ನನ್ನ ದೃಷ್ಟಿಯಲ್ಲಿ ಅದೇನೋ ತಪ್ಪು ಅಂತ ಏನು ಅನ್ಸೋದಿಲ್ಲ ನನಗೆ. ಹೇಳಿರೋ ಸರಿ ಐತೆ. ಓಕೆ, ಈಗ ಪರಮೇಶ್ವರ್ ಅವರು ಹೇಳಿದ್ದಾರೆ ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ ರಾಜಣ್ಣ ಅವರು. ಕಂಪ್ಲೇಂಟ್ ಅಂತ ಏನು ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ರೆ ನಾವೇನಾರು ಆಕ್ಷನ್ ತಗೋಬಹುದು ಅಂತ. ಸರ್, ಇದು ಪ್ರತಿ ಸರಿ ಈ ತರ ಆದಾಗ ಇದು ಸುಮ್ಮನೆ ಒಂದು ಇದಾಗಿ ಹೋಗ್ಬಿಡತ್ತೆ ಹೊರತು, ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗಿ ಒಂದು ರಾಜಕೀಯ ಚರ್ಚೆ ಆಗಿ ಹೋಗ್ಬಿಡತ್ತೆ ಹೊರತು ಈ ಗಂಭೀರ ಕ್ರಮ ಈ ತರದ ಪ್ರಕರಣಗಳಲ್ಲಿ ಆಗಿದ್ ನೋಡೇ ಇಲ್ವೇನೋ ಅಂತ. ಹಾಗಾದ್ರೆ ಬೇರೆ ಯಾವುದೇ ಕೇಸಲ್ಲಿ ಈ ತರ ಪ್ರಕರಣ ಬಂದಾಗ ಸುಮೋಟೋ ಪ್ರಕರಣ ದಾಖಲೆ ಮಾಡಿ ತನಿಖೆ ಮಾಡಿಲ್ವೇ? ಇವತ್ತು ಗೃಹ ಸಚಿವರು ಸ್ವಲ್ಪ ಇದೆ ಇಟ್ಟಂಡ್ರನ್ ಇವ್ರದ್ದು. ಯಾವುದೇ ಗಲಿಬಿಗಳಾದ್ರೂ ಕೂಡ ವರದಿ ಬರ್ಲಿ, ಪೊಲೀಸರು ಮಾಹಿತಿ ಕೊಡ್ಲಿ, ಇದನ್ನೇ ಹೇಳ್ತಾರೆ ಹೊರತು ಒಬ್ಬ ಗೃಹ ಸಚಿವರಿಗೆ ಅವ್ರ ಜವಾಬ್ದಾರಿ ಇರ್ಬೇಕಲ್ಲ. ಅವ್ರದೇ ಜಿಲ್ಲೆಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಅವ್ರದೇ ಜಿಲ್ಲೆಯ ಒಬ್ಬ ಪ್ರಭಾವಿ ಮಂತ್ರಿಗಳು, ಇವ್ರದ್ದು ಬಂದಾಗ ಅವರು ತನಿಖೆ ಮಾಡಿಸೋದಕ್ಕೆ ಏನ್ ಅಡ್ಡಿ ಐತೆ? ಅವ್ರೇನ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಏನಿಲ್ಲ ಇದು. ಹಾಗಾದ್ರೆ ಯಾವ್ದೋ ಒಂದು ಘಟನೆ ನಡೀತದೆ, ಘಟನೆ ನಡೆದಾಗ ಈಗ ಬಾಂಬ್ ಬ್ಲಾಸ್ಟ್ ಆಯ್ತು, ಯಾರು ಕಂಪ್ಲೇಂಟ್ ಕೊಡ್ತಾರೆ? ಪೊಲೀಸರು ತನಿಖೆ ಮಾಡಲ್ವೇ? ಇಮಿಡಿಯೇಟ್ ಬರೋದಿಲ್ವೇ? ಸುಮೋಟೋ ಕಂಪ್ಲೇಂಟ್ ತಗೊಂಡ್ ಮಾಡೋದಿಲ್ವೇ? ಇದನ್ನು ಕೂಡ ಇದು ಯಾವ್ದೋ ಒಂದು ಸಣ್ಣ ವಿಚಾರ ಅಲ್ಲ ಇದು. ಇದು ರಾಜ್ಯದ ಗೌರವದ ಪ್ರಶ್ನೆ, ಇದು ಮರ್ಯಾದೆ ಪ್ರಶ್ನೆ, ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ
ಜನಪ್ರತಿನಿಧಿಗಳ ಗೌರವದ ಪ್ರಶ್ನೆ ಇದನ್ನ ಅವರೇ ಕೇಸನ್ನ ತಗೊಂಡು ಮಾಡ್ಬೇಕು ಅದನ್ನ. ಓಕೆ. ಬಹುಶಃ ಇವತ್ತು ಈ ಕಾಂಗ್ರೆಸ್ ಶಾಸಕರು ಇವ್ರು ದೂರ ಕೊಡ್ತಾವ್ರೆ ಅಂತ ಹೇಳಿ ಅವರ ಹೈಕಮಾಂಡ್ ಲೆವೆಲ್ ಅಲ್ಲಿ ಮುಜುಗರ ಆಗ್ತದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಬಾರ ಅಂತ ಒತ್ತಡನೂ ಇರ್ಬೋದು. ಒಂದ್ಸರಿ ಅಸೆಂಬ್ಲಿಯಲ್ಲಿ ಹೇಳಿದ್ಮೇಲೆ ಅದಕ್ಕಿಂತ ಇನ್ನೇನ್ ಬೇಕು ಸಾಕ್ಷಿ. ರೈಟ್ 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 ರೈಟ್. ಥ್ಯಾಂಕ್ ಯು SR ವಿಶ್ವನಾಥ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ. ಹಾಗೇನೆ ಬಿಜೆಪಿಯ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಬಗ್ಗೆ. ಮೇಡಮ್ ಅವರೇ, ಈಗ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ವಿಧಾನ ಪರಿಷತ್ ಸದಸ್ಯರು. ತಕ್ಷಣ ಅವರ ದುಃಖ ದುಮ್ಮಾನ ಯಾರ ಹತ್ರ ಹೇಳ್ಬೇಕಾಗ್ತದೆ? ಅವ್ರ ವರಿಷ್ಠರ ಹತ್ರನೇ ಹೇಳ್ಬೇಕಾಗ್ತದೆ, ಇಲ್ಲ ಗೃಹ ಸಚಿವರು ಹೇಳ್ಬೇಕಾಗ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ಅವ್ರು ಹೇಳಿರೋದು ಸರಿ ಅಂತ ಕಾಣ್ತದೆ ಅದರದ್ದು. ಮತ್ತು ಅಸೆಂಬ್ಲಿಯಲ್ಲಿ ಯಾಕೆ ಅಂತಂದ್ರೆ ಅದು ಎಲ್ಲಾ ಶಾಸಕರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕೇವಲ ಒಬ್ಬರು ವಿಚಾರ ಅಲ್ಲ ಇದು. ಯಾಕಂದ್ರೆ ಹಿಂದೆ ಕೂಡ ಅನೇಕ ಹನಿ ಟ್ರ್ಯಾಪ್ ವಿಚಾರಗಳು ಬಂದಿದೆ. ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಿರ್ಬೋದು. ತಪ್ಪೇನಿಲ್ವಲ್ಲ, ಅದನ್ನ ತಪ್ಪು ಅಂತ ಹೆಂಗೆ ಹೇಳಕ್ಕಾಗ್ತದೆ? ಈಗ ನಾವು ವೈಯಕ್ತಿಕ ಕಂಪ್ಲೇಂಟ್ ಕೊಡೋದಕ್ಕೂ ಇದು ಸೀರಿಯಸ್ ಮ್ಯಾಟರ್. ಇದು ಸೀರಿಯಸ್ ಮ್ಯಾಟರ್, ಯಾವ್ದೋ ಒಂದ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು. ಹಿಂದೆ ಕೂಡ ಅನೇಕ ಪ್ರಕರಣಗಳಾಗಿದೆ. ಬಹುಶಃ ಅದ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಮಹತ್ವ ಬರ್ತದೆ. ಯಾಕಂದ್ರೆ ನಮ್ಮ ಶಾಸಕರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ನಮ್ಮ ಸಭಾಪತಿಗಳು. ಸಭೆಯಲ್ಲಿ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಅಕಸ್ಮಾತ್ ಅವ್ರೇನೋ ಹೇಳಿರ್ಬೋದೇನೋ. ನನ್ನ ದೃಷ್ಟಿಯಲ್ಲಿ ಅದೇನೋ ತಪ್ಪು ಅಂತ ಏನು ಅನ್ಸೋದಿಲ್ಲ ನನಗೆ. ಹೇಳಿರೋ ಸರಿ ಐತೆ. ಓಕೆ. ಈಗ ಪರಮೇಶ್ವರ್ ಅವರು ಹೇಳಿದ್ದಾರೆ, ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ ರಾಜಣ್ಣ ಅವರು. ಕಂಪ್ಲೇಂಟ್ ಅಂತ ಏನು ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ರೆ ನಾವೇನಾರು ಆಕ್ಷನ್ ತಗೋಬಹುದು ಅಂತ. ಸರ್, ಇದು ಪ್ರತಿ ಸರಿ ಈ ತರ ಆದಾಗ ಇದು ಸುಮ್ಮನೆ ಒಂದು ಇದಾಗಿ ಹೋಗ್ಬಿಡತ್ತೆ ಹೊರತು, ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗಿ ಒಂದು ರಾಜಕೀಯ ಚರ್ಚೆ ಆಗಿ ಹೋಗ್ಬಿಡತ್ತೆ ಹೊರತು ಈ ಗಂಭೀರ ಕ್ರಮ ಈ ತರದ ಪ್ರಕರಣಗಳಲ್ಲಿ ಆಗಿದ್ ನೋಡೇ ಇಲ್ವೇನೋ ಅಂತ. ಹಾಗಾದ್ರೆ ಬೇರೆ ಯಾವುದೇ ಕೇಸಲ್ಲಿ ಈ ತರ ಪ್ರಕರಣ ಬಂದಾಗ ಸುಮೋಟೋ ಪ್ರಕರಣ ದಾಖಲೆ ಮಾಡಿ ತನಿಖೆ ಮಾಡಿಲ್ವೇ? ಇವತ್ತು ಗೃಹ ಸಚಿವರು ಸ್ವಲ್ಪ ಇದೆ ಇಟ್ಟಂಡ್ರನ್ ಇವ್ರದ್ದು. ಯಾವುದೇ ಗಲಿಬಿಗಳಾದ್ರೂ ಕೂಡ ವರದಿ ಬರ್ಲಿ, ಪೊಲೀಸರು ಮಾಹಿತಿ ಕೊಡ್ಲಿ, ಇದನ್ನೇ ಹೇಳ್ತಾರೆ ಹೊರತು ಒಬ್ಬ ಗೃಹ ಸಚಿವರಿಗೆ ಅವ್ರ ಜವಾಬ್ದಾರಿ ಇರ್ಬೇಕಲ್ಲ. ಅವ್ರದೇ ಜಿಲ್ಲೆಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಅವ್ರದೇ ಜಿಲ್ಲೆಯ ಒಬ್ಬ ಪ್ರಭಾವಿ ಮಂತ್ರಿಗಳು, ಇವ್ರದ್ದು ಬಂದಾಗ ಅವರು ತನಿಖೆ ಮಾಡಿಸೋದಕ್ಕೆ ಏನ್ ಅಡ್ಡಿ ಐತೆ? ಅವ್ರೇನ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಏನಿಲ್ಲ ಇದು. ಹಾಗಾದ್ರೆ ಯಾವ್ದೋ ಒಂದು ಘಟನೆ ನಡೀತದೆ, ಘಟನೆ ನಡೆದಾಗ ಈಗ ಬಾಂಬ್ ಬ್ಲಾಸ್ಟ್ ಆಯ್ತು, ಯಾರು ಕಂಪ್ಲೇಂಟ್ ಕೊಡ್ತಾರೆ? ಪೊಲೀಸರು ತನಿಖೆ ಮಾಡಲ್ವೇ? ಇಮಿಡಿಯೇಟ್ ಬರೋದಿಲ್ವೇ? ಸುಮೋಟೋ ಕಂಪ್ಲೇಂಟ್ ತಗೊಂಡ್ ಮಾಡೋದಿಲ್ವೇ? ಇದನ್ನು ಕೂಡ ಇದು ಯಾವ್ದೋ ಒಂದು ಸಣ್ಣ ವಿಚಾರ ಅಲ್ಲ. ಇದು ರಾಜ್ಯದ ಗೌರವದ ಪ್ರಶ್ನೆ, ಇದು ಮರ್ಯಾದೆ ಪ್ರಶ್ನೆ, ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನಪ್ರತಿನಿಧಿಗಳ ಗೌರವದ ಪ್ರಶ್ನೆ. ಇದನ್ನ ಅವರೇ ಕೇಸನ್ನ ತಗೊಂಡು ಮಾಡ್ಬೇಕು ಅದನ್ನ. ಬಹುಶಃ ಇವತ್ತು ಈ ಕಾಂಗ್ರೆಸ್ ಶಾಸಕರು ಇವ್ರು ದೂರ ಕೊಡ್ತಾವ್ರೆ ಅಂತ ಹೇಳಿ ಅವರ ಹೈಕಮಾಂಡ್ ಲೆವೆಲ್ ಅಲ್ಲಿ ಮುಜುಗರ ಆಗ್ತದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಬಾರ ಅಂತ ಒತ್ತಡನೂ ಇರ್ಬೋದು. ಒಂದ್ಸರಿ ಅಸೆಂಬ್ಲಿಯಲ್ಲಿ ಹೇಳಿದ್ಮೇಲೆ ಅದಕ್ಕಿಂತ ಇನ್ನೇನ್ ಬೇಕು ಸಾಕ್ಷಿ. ರೈಟ್ 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 ರೈಟ್. ಥ್ಯಾಂಕ್ ಯು SR ವಿಶ್ವನಾಥ್ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ. ಹಾಗೇನೆ ಬಿಜೆಪಿಯ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ